ಓಂ ಶಾಂತಿ. ಈ ದಿನ ಇಲ್ಲಿ UK ಕನ್ನಡ ಸಂಘವನ್ನು ನೋಡಿ ಬಹಳ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ನೀವೆಲ್ಲರೂ ಈ ದಿನ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಈ ಹೊಸ ವರ್ಷವನ್ನು ನಾವೆಲ್ಲರೂ ಮೊದಲು 1 ನಿಮಿಷ ಪರಮಾತ್ಮನ ಧ್ಯಾನವನ್ನು ಮಾಡಿ ನಂತರ ಆರಂಭ ಮಾಡೋಣ. ಎಲ್ಲರೂ 1-2 ನಿಮಿಷಕ್ಕೋಸ್ಕರ ಏಕಾಗ್ರತೆಯಿಂದ ಕೂತ್ಕೊಳ್ಳಿ. ಏಕಾಗ್ರತೆಯಿಂದ ಕೂತ್ಕೊಳ್ಳಿ. ನಿಮ್ಮ ಎಲ್ಲ ವಿಚಾರವನ್ನು ನಿಮ್ಮ ಮಸ್ತಕದ ಮಧ್ಯದಲ್ಲಿ ಏಕಾಗ್ರಗೊಳಿಸಿ. ಅಂತರ್ಚಕ್ಷುವಿನಿಂದ ಮಸ್ತಕದ ಮಧ್ಯದಲ್ಲಿ ಸ್ವಯಂ ಅನ್ನು ನೋಡಿಕೊಳ್ಳಿ. ಅನುಭವ ಮಾಡಿ, ನಾನೊಂದು ಅದ್ಭುತ ಶಕ್ತಿ, ಚೇತನ ಶಕ್ತಿ, ಆತ್ಮ ಜ್ಯೋತಿಯಾಗಿದ್ದೇನೆ. ನನ್ನ ಆಂತರ್ಯದಲ್ಲಿ ಅಪಾರ ಶಾಂತಿ ಇದೆ. ನನ್ನ ಮನಸ್ಸು ಶಾಂತವಾಗಿದೆ. ನಾನು ಸ್ವಯಂ ಒಂದು ಶಕ್ತಿಯಾಗಿದ್ದೇನೆ. ನನ್ನ ಆಂತರ್ಯದಲ್ಲಿ ಅಪಾರ ಶಕ್ತಿ ಇದೆ. ನನ್ನ ಮನಸ್ಸು ಶಕ್ತಿಶಾಲಿಯಾಗಿದೆ. ನನ್ನ ತನುವು ಕೂಡ ಶಕ್ತಿಶಾಲಿಯಾಗಿದೆ. ಹೊಸ ವರ್ಷದ ಈ ದಿನದಂದು ಪರಮಾತ್ಮ ತಂದೆಯ ಮೂಲಕ ನನಗೆ ಅನಂತ ಸುಖ ಶಾಂತಿ ಪ್ರಾಪ್ತಿಯಾಗುತ್ತಿದೆ. ಓಂ ಶಾಂತಿ. ಓಂ ಶಾಂತಿ. ಈ ದಿನ ಯುಗಾದಿ ಹೆಸರೇ ಹೇಳ್ತದೆ, ಯುಗದ ಆದಿ. ನಮ್ಮೆಲ್ಲರಿಗೂ ಇದು ಹೊಸ ವರ್ಷ. ಯುಗಾದಿ ಹಬ್ಬ ಅನ್ನುವಂತಹ ಶಬ್ದ ನೆನಪಿಗೆ ಬಂದ ತಕ್ಷಣ ಫಸ್ಟ್ ಎಲ್ರಿಗೂ ನೆನಪಿಗೆ ಬರೋದು ಯಾವುದು? ಏನು ನೆನಪು ಮಾಡ್ಕೊಳ್ತೀರಾ ಎಲ್ಲರೂ? ಯುಗಾದಿ ಹಬ್ಬದ ದಿನ ಫಸ್ಟ್ ಏನು ನೆನಪು ಮಾಡ್ಕೊಳ್ತೀರಾ? ಬೇವು ಬೆಲ್ಲ. ಯುಗಾದಿ ನಮಗೆ ಯಾವ ಸಂಕೇತವನ್ನು ಸೂಚಿಸ್ತಾ ಇದೆ? ವರ್ಷದ ಆರಂಭದ ದಿನ ಆದಂತಹ ಇಂದು ನಾವು ವರ್ಷ ಪೂರ್ತಿ ನಮ್ಮ ಜೀವನವನ್ನು ಹೇಗಿಟ್ಕೊಳ್ಬೇಕು? ಸಿಹಿ ಕಹಿ ಎರಡೂ ಪರಿಸ್ಥಿತಿಯಲ್ಲೂ ಮನಸ್ಸಿನ ಸ್ಥಿತಿ ಸಮಾನವಾಗಿರಬೇಕು. ಅಂದರೆ ಯಾವಾಗಲೂ ಸಿಹಿನೇ ಸಿಗಲ್ಲ, ಹಾಗಂತ ಯಾವಾಗಲೂ ಕಹಿನೇ ಸಿಗೋದಿಲ್ಲ. ಎರಡರ ಸಮಾಗಮವೇ ಈ ಜೀವನ ಆಗಿದೆ. ಈ ಎರಡರ ಮಧ್ಯದಲ್ಲಿ ನಮ್ಮ ಮನಸ್ಸು ಹೇಗಿರಬೇಕು? ಸ್ಥಿರವಾಗಿರಬೇಕು, ಶಾಂತವಾಗಿರಬೇಕು ಅನ್ನೋದನ್ನೇ ಈ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಸೂಚನೆಯನ್ನು ನೀಡುತ್ತದೆ. ಎಲ್ಲರೂ ಕೂಡ ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀರಾ? ಯುಗಾದಿ ಹಬ್ಬ ಬಂದ ತಕ್ಷಣ ಫಸ್ಟ್ ದಿನದ ಆರಂಭನೆ ಬೇವು ಬೆಲ್ಲದಿಂದ ಮಾಡ್ತೀರಾ. ಆದರೆ ವರ್ಷ ಪೂರ್ತಿ ಬೇವಿನಂತಹ ಪರಿಸ್ಥಿತಿ ಬಂದಾಗ, ಅಂತಹ ಕಹಿಯಾದಂತಹ ಮಾತನ್ನು ಕೇಳಿದಾಗ, ಸಿಹಿಯಾದಂತಹ ಖುಷಿಯನ್ನು ನೀಡುವಂತಹ ಮಾತನ್ನು ಕೇಳಿದಾಗ ಎಷ್ಟು ಖುಷಿಯಲ್ಲಿರ್ತೀವೋ
ಕಹಿಯಾದಂತಹ ನಿಂದನೆಯ ಮಾತನ್ನು ಕೇಳಿದಾಗ ಅಷ್ಟೇ ಖುಷಿಯಲ್ಲಿರ್ತೀವ? ಇರೋದಿಲ್ಲ. ಇರೋದಿಲ್ಲ ಅಂದರೆ ಏನಿಲ್ಲ, ಬೇವು ಬೆಲ್ಲದ ಸಮಾಗಮ ವರ್ಷ ಪೂರ್ತಿ ಇಲ್ಲ. ಯಾಕೆ ಇಲ್ಲ ಅಂದರೆ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ, ವರ್ಷದ ಆರಂಭದ ಒಂದು ದಿನ ಮಾತ್ರ ಏನು ಮಾಡ್ತೀವಿ, ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ವರ್ಷ ಪೂರ್ತಿ ಏನು ಮಾಡ್ತೀವಿ, ಆ ಶಬ್ದವನ್ನೇ ಮರೆತು ಬಿಡ್ತೀವಿ. ನಮ್ಮ ಜೀವನ ಅಂದರೆ ಬೇವು ಬೆಲ್ಲದ ಸಮಾಗಮ ಅನ್ನುವಂತಹ ಶಬ್ದವನ್ನು ವರ್ಷ ಪೂರ್ತಿ ಬರಿತೀವಿ. ಮತ್ತು ನೆಕ್ಸ್ಟ್ ನೆನಪಿಗೆ ಬರೋದು ಯಾವಾಗ? ಮತ್ತೆ ಮುಂದಿನ ವರ್ಷ ಯುಗಾದಿ ಬಂದಾಗಲೇ ನಮಗೆ ಆ ಶಬ್ದ ನೆನಪಿಗೆ ಬರ್ತದೆ. ಆದರೆ ಯುಗಾದಿ ನಮಗೆ ಏನು ಸಂಕೇತವನ್ನು ನೀಡ್ತಾ ಇದೆ ಅಂದರೆ, ವರ್ಷ ಪೂರ್ತಿ ಹೇಗಿರಬೇಕು, ನಾವು ಎಲ್ಲ ಮಾತಿನಲ್ಲೂ ಸ್ಥಿತಿಯನ್ನು ಸಮಾನವಾಗಿಟ್ಕೊಳ್ಬೇಕು. ಯಾವ ಮಾತಿನಲ್ಲಿ ಅಂದರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸ್ತಾರೆ, ಸುಖ ದುಃಖೇ ಸಮೇ ಕೃತ್ವೇ ಲಾಭ ಲಾಭವು ಜಯಾಜಯವು. ಅಂದರೆ ನಮ್ಮ ಜೀವನದಲ್ಲಿ ಸುಖನಾದರೂ ಇರಲಿ, ದುಃಖನಾದರೂ ಇರಲಿ, ನಮಗೆ ಲಾಭನಾದರೂ ಪ್ರಾಪ್ತಿಯಾಗ್ತಾ ಇರಲಿ ಅಥವಾ ಹಾನಿನಾದರೂ ಆಗ್ತಾ ಇರಲಿ, ಏನೇ ನಡೀತಾ ಇದ್ರೂ ಜೀವನದಲ್ಲಿ ಹೇಗಿರಬೇಕು ಸ್ಥಿತಿ? ಸಮಾನವಾಗಿರಬೇಕು. ಅವರೇ ನಿಜವಾಗ್ಲೂ ಯಾರಾಗಿದ್ದಾರೆ? ಧೀರ ಪುರುಷರಾಗಿದ್ದಾರೆ. ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು? ಸುಖ ಮತ್ತು ದುಃಖ, ಗೌರವ ಮತ್ತು ಅಪಮಾನ, ಜಯ ಮತ್ತು ಪರಾಜಯ, ಎಲ್ಲ ಸ್ಥಿತಿಯಲ್ಲೂ ಮನಸ್ಸನ್ನು ಸಮಾನವಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು. ಅದೇ ನಮಗೆ ಯುಗಾದಿ ನೀಡ್ತಾ ಇರುವಂತಹ ಸಂಕೇತ. ಈಗ ಸುಖ ಇದ್ದಾಗ ನಮ್ಮೆಲ್ಲರ ಸ್ಥಿತಿ ಹೇಗಿರ್ತದೆ? ಸುಖ ಇದ್ದಾಗ ಹೇಗಿರ್ತದೆ? ಬಹಳ ಸಂತೋಷವಾಗಿರ್ತೀರ. ಸ್ವಲ್ಪ ದುಃಖ ಜಾಸ್ತಿ ಆದರೆ ಏನಾಗ್ಬಿಡ್ತೀವಿ? ಬಹಳಷ್ಟು ಮೂಡ್ ಅಪ್ಸೆಟ್ ಆಗಿಬಿಡ್ತದೆ, ಬಹಳಷ್ಟು ಬೇಸರಕ್ಕೊಳಗಾಗ್ತೀವಿ, ಖುಷಿಯನ್ನು ಕಳ್ಕೊಂಡು ಬಿಡ್ತೀವಿ. ಆದರೆ ಯುಗಾದಿ ನಮಗೆ ನೀಡ್ತಾ ಇರೋ ಸಂಕೇತ ಅಂದರೆ, ವರ್ಷ ಪೂರ್ತಿ ಸುಖ ಇದ್ದರೂ ನಾವಷ್ಟೇ ಖುಷಿಯಲ್ಲಿರಬೇಕು, ದುಃಖ ಇದ್ದರೂ ಅಷ್ಟೇ ಖುಷಿಯಲ್ಲಿರಬೇಕು. ಯಾರಾದರೂ ನಮ್ಮ ಮಹಿಮೆಯನ್ನು ಮಾಡಿದರೆ ಆಗಲೂ ಅಷ್ಟೇ ಖುಷಿಯಲ್ಲಿರಬೇಕು. ಯಾರಾದರೂ ನಮ್ಮ ನಿಂದನೆಯನ್ನು ಮಾಡಿದರೆ ಆಗಲೂ ಹೇಗಿರಬೇಕು? ಅಷ್ಟೇ ಖುಷಿಯಲ್ಲಿ ಇರಬೇಕು. ನಮಗೆ ಲಾಭ ಆಗ್ತಾ ಇದ್ರೂ ಅಷ್ಟೇ ಖುಷಿಯಲ್ಲಿರಬೇಕು, ನಷ್ಟ ಆಗ್ತಾ ಇದ್ರೂ ಅಷ್ಟೇ ಖುಷಿಯಲ್ಲಿರಬೇಕು. ಇದು ಸಾಧ್ಯ ಇದೆನೋ? ಸಾಧ್ಯ ಇಲ್ವೋ? ಕಷ್ಟ ಆದರೆ ಸಾಧ್ಯ ಇದೆ. ಯಾಕೆ? ಖುಷಿ, ದುಃಖ, ಲಾಭ, ನಷ್ಟ, ಗೌರವ, ಅಗೌರವ ಇದೆಲ್ಲ ಹೊರಗಡೆಯಿಂದ ಬರ್ತಾ ಇರುವಂಥದ್ದು, ಅಂದರೆ ಹೊರಗಡೆ ಪರಿಸ್ಥಿತಿಯಿಂದ ಬರ್ತಾ ಇರುವಂಥದ್ದು. ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ಯಾರ ಮೇಲಿದೆ? ನಮ್ಮ ಮೇಲೆ. ಈಗ ಯಾರೋ ಒಬ್ಬರು ನಿಮಗೆ ನಿಂದನೆ ಮಾಡಬಹುದು, ದುಃಖ ಆಗುವಂತಹ ಮಾತನ್ನು ಮಾತಾಡಬಹುದು. ಅವರು ಮಾತಾಡಿದ ನಂತರನೂ ಅದನ್ನು ಸ್ವೀಕಾರ ಮಾಡಬೇಕೋ ಮಾಡಬಾರ್ದು, ಅದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಯಾರೋ ಒಬ್ಬರು ಬಂದು ನಿಮಗೆ ಕೆಟ್ಟು ಹೋದಂತಹ ವಸ್ತುವನ್ನು ಗಿಫ್ಟ್ ಆಗಿ ಕೊಟ್ಟರೆ, ವಾವ್ ಎಷ್ಟು ಒಳ್ಳೆ ವಸ್ತು ತಂದಿದ್ದೀರಾ, ಕೊಡಿ ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಕೆಟ್ಟು ಹೋಗಿದ್ದನ್ನು ತಂದು ಕೊಟ್ಟರೆ ಏನು ಹೇಳ್ತೀರಾ? ನೀವೇ ಇಟ್ಕೊಳ್ಳಿ, ನಮಗೆ ಬೇಕಾಗಿಲ್ಲ, ನಿಮ್ಮ ಹತ್ರ ಕೆಟ್ಟು ಹೋಗಿರೋ ವಸ್ತು ನಾವ್ಯಾಕೆ ತೆಗೆದುಕೊಳ್ಳೋಣ ಅಂತ ಹೇಳ್ತೀರ ತಾನೆ? ಹಾಗಿದ್ರೆ ಜನ ಏನೆಲ್ಲ ಶಬ್ದವನ್ನು ಕೊಡ್ತಾ ಇದ್ದಾರೋ ನಿಮ್ಮ ಎದುರುಗಡೆ ಬಂದು, ಅದೆಲ್ಲ ಎಂತಹ ಶಬ್ದ? ಕೆಟ್ಟು ಹೋಗಿರೋದು. ಆದರೆ ಅದನ್ನೇನು ಮಾಡ್ತಿದ್ದೀವಿ? ಮಾಡ್ತಾ ಇದ್ದೀವಿ? ಬೇಗ ಸ್ವೀಕಾರ ಮಾಡ್ತಾ ಇದ್ದೀವಿ. ನಾಳೆ ದಿನ ನಿಮ್ಮನೆ ಪಕ್ಕದ ಮನೆಯವರು ಬೆಳಗ್ಗೆ ಕಸ ಗುಡಿಸಿ, ಅವ್ರ ಮನೇಲಿ ಎಷ್ಟು ಕಸ ಇರ್ತದೋ ಅಷ್ಟು ಕಸನೂ ತಂದು ನಿಮ್ಮ ಮನೆ ಒಳಗಡೆ ಹಾಕಿ ಹೋದರೆ, ಪಾಪ ನಮ್ಮ ಪಕ್ಕದ ಮನೆಯವರಲ್ವಾ, ಹಾಕ್ಲಿ ಬಿಡಿ ಏನಾಯಿತು ಅಂತೀರ? ಅಥವಾ ಏನಂತೀರ? ಹೇಗೆ ಹಾಕಿದ್ದೀರೋ ಹಾಗೆ ಕ್ಲೀನ್ ಮಾಡಿ ತಗೊಂಡು ಹೋಗಿ ಅಂತೀರ? ಏನಂತೀರ? ಪಕ್ಕದ ಮನೆಯವರಾಗಿದ್ರು ಏನಂತೀರ? ನಿಮ್ಮ ಮನೇಲಿ ಅವ್ರ ಮನೆ ಕಸ ಹಾಕಿಸ್ಕೊಳ್ಳಿಕ್ಕೆ ರೆಡಿ ಆಗಲ್ಲ, ಹೇಗೆ ಹಾಕಿದ್ದೀರೋ ಹಾಗೆ ಕ್ಲೀನ್ ಮಾಡಿ ತಗೊಂಡು ಹೋಗ್ರಿ ಅಂತೀರ. ಆದರೆ ಪ್ರತಿದಿನ ಎಷ್ಟೋ ಜನ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಕಸದಂತಹ ಮಾತನ್ನು
ಹಾಕ್ತಾ ಇದ್ದಾರೆ ಇಲ್ವ? ಆ ಮಾತನ್ನ ಕೇಳಿದ್ರೆ ಸಾಕು ನಮ್ಮ ಮನಸ್ಸಿನ ಅಶಾಂತಿ ಜಾಸ್ತಿ ಆಗ್ಬೇಕು. ಆ ಮಾತನ್ನ ಕೇಳಿದ್ರೆ ಸಾಕು ಏನಾಗ್ಬೇಕು? ದುಃಖ ಜಾಸ್ತಿ ಆಗ್ಬೇಕು. ಅಂತಹ ಅನೇಕ ಮಾತನ್ನ ಅನೇಕರು ಹಾಕ್ತಾ ಇದ್ದಾರೆ, ನಿಂದನೆಯ ಮಾತನ್ನ. ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ? ಸ್ವೀಕಾರ ಮಾಡ್ತಿದ್ದೀವೋ ಇಲ್ವೋ? ಅವಶ್ಯವಾಗಿ ಸ್ವೀಕಾರ ಮಾಡ್ತೀವಿ. ಯಾರಾದ್ರೂ ಒಳ್ಳೇದು ಹೇಳಿದ್ರೆ ಬೇಕಾದ್ರೆ ಮರಿತೀವಿ, ಆದ್ರೆ ಯಾರಾದ್ರೂ ನಿಂದನೆ ಮಾಡಿದ್ರೆ ಅದನ್ನೇನ್ ಮಾಡ್ತೀವಿ? ಮನಸ್ಸಿನಲ್ಲಿ ಹಾಗೇ ಇಟ್ಕೊಂಡಿದ್ದೀರೋ? ಹೊಸ ವರ್ಷ ಅಲ್ವಾ? ಹೇಗೆ ಹೊಸ ವರ್ಷ ಬಂದ ತಕ್ಷಣ ಮನೆ ಕ್ಲೀನ್ ಮಾಡ್ತಿರೋ ಹಾಗೆ ಹೊಸ ವರ್ಷ ಬಂದಿದೆ ಅಂತ ಯಾರ್ಯಾರು ಮನಸ್ಸನ್ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು? ಯಾರಾದ್ರೂ ಒಬ್ಬರಾದ್ರೂ ಮನಸ್ಸನ್ನ ಕ್ಲೀನ್ ಮಾಡ್ಕೊಂಡು ಬಂದ್ರ? ಹೊಸ ವರ್ಷ ಅಂತ ಏನ್ ಮಾಡ್ತೀವಿ? ಯುಗಾದಿ ಬಂತು, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆ ಯಾವ ಮೂಲೆಯಲ್ಲೂ ಏನಿರಬಾರ್ದು, ಕಸ ಇರಬಾರ್ದು, ಧೂಳು ಇರಬಾರ್ದು ಅಂತ ಎಷ್ಟು ಗಮನ ಕೊಡ್ತೀವಿ ನಾವು. ಆದ್ರೆ ಎಷ್ಟು ವರ್ಷದ ಕಸ ಮನಸ್ಸಿನ ಒಳಗಡೆ ಇದೆ? ಎಷ್ಟು ವರ್ಷದ್ದಿದೆ? ಇವತ್ತಿಗೂ ಹೇಳ್ತೀರಾ 5 ವರ್ಷದ ಹಿಂದೆ ಇವ್ರು ನನಗೆ ಈ ರೀತಿ ಅಂದಿದ್ರು, ಅವತ್ತು ನನಗೆ ಎಷ್ಟು ಬೇಜಾರಾಗಿತ್ತು, ಎಷ್ಟು ದುಃಖ ಆಗಿತ್ತು. 5 ವರ್ಷದ ಹಿಂದೆ ಅವ್ರು ಹಾಕಿರೋ ಕಸ ಎಲ್ಲಿ? ನಮ್ಮ ಮನಸ್ಸಿನಲ್ಲಿ. ಇವತ್ತು ಏನಾಗಿದೆ? ಹಾಗೇ ಇದೆ. ಅಂದ್ರೆ ನಾವು ಯುಗಾದಿ ಆಚರಣೆ ಮಾಡಿದ ನಂತರನೂ ಹೇಗೆ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ? ಖುಷಿಯಿಂದ ಇರಬೇಕು ಅಂದ್ರೆ ಮೊದಲೇನ್ ಮಾಡಬೇಕು? ಮನಸ್ಸನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ತಿದ್ದೀವ? ಎಷ್ಟು ದಿನ ಆಯ್ತು ಮನಸ್ಸನ್ನ ಕ್ಲೀನ್ ಮಾಡಿ? ಎಲ್ರೂ ಮನೆಯನ್ನ ಬಾರಿಗೂ ಕ್ಲೀನ್ ಮಾಡ್ತೀವಿ, ಆದ್ರೆ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಯಾರಿಗೂ ಗಮನ ಇಲ್ಲ. ಇವತ್ತು ನಮ್ಮ ಮನಸ್ಸಿನ ದುಃಖ, ಅಶಾಂತಿ, ಚಿಂತೆ, ನೋವು ಎಲ್ಲದಕ್ಕೂ ಕಾರಣ ಯಾವುದು? ನಾವು ಮನಸ್ಸನ್ನ ಏನ್ ಮಾಡ್ಕೊಳ್ತಾ ಇಲ್ಲ, ಕ್ಲೀನ್ ಮಾಡ್ಕೊಳ್ತಾ ಇಲ್ಲ. ಇವತ್ತೇನ್ ಮಾಡ್ಕೊಳ್ಬೇಕು? ಸತ್ಯವಾದ ಯುಗಾದಿಯನ್ನ ಆಚರಣೆ ಮಾಡೋದು ಅಂದ್ರೆ ಯಾರ್ಯಾರು ಇಷ್ಟು ದಿನ ಏನೇನ್ ಹಾಕಿದ್ರೋ ಎಲ್ಲವನ್ನು ಒಂದ್ಸರಿ ಇಲ್ಲಿಂದ ಹೋಗೋದಕ್ಕಿಂತ ಮೊದಲು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಹಳೆಯ ವರ್ಷದ ಅಂತ್ಯ, ಹೊಸ ವರ್ಷವನ್ನ ಆರಂಭ ಮಾಡ್ತಾ ಇದ್ದೀವಿ ಅಂದ್ರೆ ಹಳೆಯ ವಿಚಾರಗಳ ಅಂತ್ಯ ಕೂಡ ಆಗಬೇಕು. ಹೇಗೆ ಯುಗಾದಿ ಅಂತ ಎಲ್ಲರೂ ಏನ್ ಮಾಡಿದ್ದೀರ? ಹೊಸ ಡ್ರೆಸ್ ಅನ್ನ ಹಾಕೊಂಡಿದ್ದೀರ ತಾನೆ? ಹೇಗೆ ಹೊಸ ಡ್ರೆಸ್ ಅನ್ನ ಹಾಕೊಳ್ತೀವೋ ಹಾಗೆ ಹೊಸತನ ಜೀವನದಲ್ಲಿ ಇವತ್ತಿನಿಂದ ಏನು? ಹೊಸತನ. ಪ್ರತಿ ಯುಗಾದಿ ಅಂದ್ರೆ ಈಗ ತಾನೇ ಹಾಡು ಕೇಳಿದ್ರಿ, ಹೊಸ ಜನ್ಮ. ಹೊಸ ಜನ್ಮ ಅಂದ್ರೆ ಎಲ್ರಿಗೂ ಗೊತ್ತಿದೆ. ಯಾರಾದ್ರೂ ಹೊಸ ಜನ್ಮವನ್ನ ಪಡ್ಕೊಂಡ್ರೆ ಹಳೆ ಜನ್ಮದ ಮಾತು ನೆನಪಿರ್ತದ? ಯಾರಿಗೂ ಹಳೆ ಜನ್ಮದ ಮಾತು ನೆನಪಿರೋದಿಲ್ಲ. ಮಗುವಾಗಿ ಹುಟ್ಟಿದ ತಕ್ಷಣ ಹಳೆದೆಲ್ಲ ಮರ್ತು ಹೋಗ್ತದೆ. ಹಾಗೆ ನೋಡಿದ್ರೆ ಭಗವದ್ಗೀತೆಯಲ್ಲಿ ಬಾರಿಗೂ ಬರ್ತದೆ, ಆತ್ಮ ಅವಿನಾಶಿ. ಕೇವಲ ಅಂತ್ಯ ಆಗೋದು ಯಾವ್ದ್ರದ್ದು? ಶರೀರದ ಅಂತ್ಯ ಆಗ್ತದೆ, ಆದ್ರೆ ಆತ್ಮದ ಅಂತ್ಯ ಆಗೋದಿಲ್ಲ. ಆತ್ಮ ಕೇವಲ ಏನ್ ಮಾಡ್ತದೆ? ಶರೀರವನ್ನ ತ್ಯಾಗ ಮಾಡ್ತದೆ, ಪುನಃ ಶರೀರವನ್ನ ಧಾರಣೆ ಮಾಡ್ಕೊಳ್ತದೆ. ಅದಕ್ಕೆ ನಾವು ಹೇಳ್ತೀವಿ ಪುನರಪಿ ಜನನ ಪುನರಪಿ ಮರಣ. ಹೊಸ ಶರೀರವನ್ನ ಧಾರಣೆ ಮಾಡ್ಕೊಳ್ಳೋ ತಕ್ಷಣ ಹಳೇದೆಲ್ಲ ಮರ್ತೋಯ್ತು. ಹಾಗೆ ಯುಗಾದಿ ಅಂದ್ರೆ ಹೊಸ ವರ್ಷ ಬಂದ ತಕ್ಷಣ ಹೊಸ ಜನ್ಮ. ಹೊಸ ಜನ್ಮ ಅಂದ್ರೆ ಹಳೇದೆಲ್ಲ ಏನಾಗ್ಬಿಡ್ಬೇಕು? ಮರ್ತು ಹೋಗ್ಬಿಡ್ಬೇಕು. ಎಲ್ರು ಮರ್ತಿದ್ದೀರೋ? ಮರಿಬೇಕೋ? ಅಥವಾ ಮರೆಯೋ ವಿಚಾರನೂ ಇಲ್ವೋ? ಕೆಲವ್ರು ಹೇಳ್ತಾರೆ, ನೀವು ಅಂದಿದ್ದನ್ನ ನಾನು ಜೀವನದಲ್ಲಿ ಎಂದೂ ಮರೆಯಲ್ಲ. ಏನಂದಿದ್ದನ್ನ? ಒಳ್ಳೇದಂದಿದ್ದನ್ನಲ್ಲ. ಅವ್ರೇನ್ ಮೋಸ ಮಾಡಿದ್ರು, ಅವ್ರು ಏನ್ ದುಃಖ ಕೊಟ್ಟಿದ್ರು, ಅವ್ರು ಏನ್ ಕೆಟ್ಟದ್ದನ್ನ ಮಾಡಿದ್ರು, ಜೀವನದಲ್ಲಿ ಎಂದೂ ಮರೆಯಲ್ಲ. ಈ ರೀತಿ ಅಂದ ನಂತರ ಯಾರಿಗೆ ಜಾಸ್ತಿ ದುಃಖ? ಅಂದವರಿಗೆ ಜಾಸ್ತಿ ದುಃಖನೋ ಅದನ್ನ ನೆನಪು ಮಾಡ್ತಾ ಇರೋರಿಗೆ ಜಾಸ್ತಿ ದುಃಖನೋ? ನೆನಪು ಮಾಡ್ತಾ ಇರೋರಿಗೆ ಜಾಸ್ತಿ ದುಃಖ. ಯಾಕೆ? ಇವತ್ತು ನನ್ನ ಜೀವನದಲ್ಲಿ ಎಲ್ಲ ಇದೆ, ನನಗೆ ಬದುಕಲಿಕ್ಕೆ ಏನೇನ್ ಬೇಕೋ ಎಲ್ಲ ಇದೆ, ಆದ್ರೂ ನನ್ನ ಹತ್ರ ಖುಷಿ ಇಲ್ಲ. ಜೀವನದಲ್ಲಿ ನನಗೆ ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ? ಬೇಡವಾಗಿದ್ರ ಬಗ್ಗೆ ಬಾರಿಗೂ ಚಿಂತೆಯನ್ನ ಮಾಡ್ತಾ ಇದ್ದೀನಿ. ಬೇಡವಾಗಿದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಇವತ್ತು ಏನ್ ಸುಖ ಸಿಗ್ತಾ ಇದೆನೋ ಅದ್ರ ಖುಷಿ ಕೂಡ ನಮಗೆ
ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದನೇದಾಗಿ ಖುಷಿ ಬೇಕು ಅಂದರೆ ಇವತ್ತು ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಬೇಕು, ಹಳೇದನ್ನೆಲ್ಲ ಮರಿಬೇಕು. ಹಳೇದನ್ನು ಮರೆಯೋದಕ್ಕೋಸ್ಕರ ಯಾರ್ಯಾರು ಏನೇನು ಅಂದಿದ್ದಾರೋ ಅವ್ರನ್ನೆಲ್ಲ ಮನಸ್ಸಿನಿಂದ ಒಮ್ಮೆ ಕ್ಷಮಿಸ್ಬಿಡ್ಬೇಕು. ಅದ್ರ ಜೊತೆಗೆ ಅವ್ರು ಅಂದಿರೋ ಮಾತನ್ನ ಮರಿಬೇಕು. ಅದಕ್ಕೋಸ್ಕರ ನೆನಪು ಮಾಡ್ಕೊಳ್ಬೇಕು, ಯಾರು ನಮಗೆ ಕೆಟ್ಟದ್ದನ್ನ ಮಾಡಿದ್ರೋ ಅವರು ಕೆಟ್ಟದ್ದನ್ನ ಮಾಡಿದ ನಂತರ ನನ್ನ ಜೀವನದಲ್ಲಿ ನನಗೆ ಒಳ್ಳೇದಾಗಿದೆನೋ ಅಥವಾ ಕೆಟ್ಟದ್ದಾಗಿದೆನೋ ಅಂತ ಸ್ವಯಂವನ್ನ ನೋಡ್ಕೊಳ್ಬೇಕು. ಇಬ್ರು ಫ್ರೆಂಡ್ ಇದ್ರು, ಬಾಲ್ಯದಿಂದಲೂ ಇಬ್ರು ಫ್ರೆಂಡು, ಇಬ್ರು ದೊಡ್ಡವರಾದ್ರು, ಓದಿ ಮುಗೀತು. ಒಬ್ಬರಿಗೆ ಜಾಬ್ ಸಿಕ್ತು, ಗೌರ್ಮೆಂಟ್ ನೌಕರಿ, ಇನ್ನೊಬ್ಬರಿಗೆ ಜಾಬ್ ಸಿಗಲೇ ಇಲ್ಲ. ಇಬ್ರು ಕ್ಲೋಸ್ ಫ್ರೆಂಡ್ ಆಗಿರೋ ಕಾರಣ ಒಬ್ಬ ಸ್ನೇಹಿತನಿಗೆ ಯಾವಾಗಲೂ ಇನ್ನೊಬ್ಬ ಸ್ನೇಹಿತನ ಚಿಂತೆ. ಯಾರಿಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿದೆನೋ ಅವನಿಗೆ ತನ್ನ ಸ್ನೇಹಿತನ ಚಿಂತೆ. ಏನ್ ಚಿಂತೆ? ನನ್ನ ಸ್ನೇಹಿತನಿಗೆ ಏನ್ ಸಿಕ್ಕಿಲ್ಲ, ನೌಕರಿನೇ ಸಿಕ್ಕಿಲ್ಲ, ಕೆಲಸನೇ ಸಿಕ್ಕಿಲ್ಲ, ಅವನಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ. ಕೊನೆಗೆ ಒಂದಿನ ಇಬ್ರು ಕುತ್ಕೊಂಡು ವಿಚಾರ ಮಾಡಿದ್ರು, ನಾವಿಬ್ರು ಸೇರಿ ಏನ್ ಮಾಡೋಣ, ಒಂದು ಕಂಪ್ನಿಯನ್ನ ಸ್ಟಾರ್ಟ್ ಮಾಡೋಣ ಅಂತ. ಇಬ್ರು ಸೇರಿ ಕಂಪ್ನಿಯನ್ನ ಸ್ಟಾರ್ಟ್ ಮಾಡಿದ್ರು, ಇಬ್ರು ಹಣ ಹಾಕಿದ್ರು, ಕಂಪ್ನಿ ಸ್ಟಾರ್ಟ್ ಆಯ್ತು. ಆದರೆ ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಿದ್ರು ಅವ್ರೇನ್ ಮಾಡೋ ಹಾಗಿಲ್ಲ, ಯಾವುದೇ ಕಂಪ್ನಿಯಲ್ಲಿ ಯಾವುದೇ ಪೋಸ್ಟ್ನಲ್ಲೂ ಇರೋ ಹಾಗಿಲ್ಲ. ಅದಕ್ಕೆ ಎಲ್ಲ ಸೈನ್ ಮಾಡೋ ಅಧಿಕಾರ ಯಾರಿಗಿತ್ತು? ಅವನ ಸ್ನೇಹಿತನಿಗೆ. ಅವನ್ ಬಿಟ್ಕೊಟ್ಟಿದ್ದ, ಇವನ್ ನೌಕರಿ ಮಾಡ್ತಾ ಇರೋ ಕಾರಣ 1 ವರ್ಷ 2 ವರ್ಷದಲ್ಲಿ ಆ ಕೆಲಸದಲ್ಲಿ ಎಷ್ಟು ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಬಹಳ ಚೆನ್ನಾಗಿ ಅವರ ಕಂಪ್ನಿಯಲ್ಲಿ ಲಾಭ ಬರ್ತಿರೋದನ್ನ ನೋಡಿ ಗೌರ್ಮೆಂಟ್ ಕೆಲಸ ಮಾಡ್ತಿರುವಂತಹ ಈ ವ್ಯಕ್ತಿ ಕೂಡ ವಿಚಾರ ಮಾಡ್ತಾನೆ, ಇನ್ನು ಕಷ್ಟಪಟ್ಟು ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಲಿ, ನಾನು ಏನ್ ಮಾಡ್ಬಿಡ್ತೀನಿ, ಕೆಲಸ ಬಿಟ್ಟು ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅವನ್ ಕೆಲಸನೂ ಬಿಡ್ತಾನೆ. ಕೆಲಸ ಬಿಟ್ಟ ನಂತರ ಹೇಳ್ತಾನೆ, ಇಷ್ಟು ದಿನ ನಾನು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ನನಗೆ ಸೈನ್ ಮಾಡೋ ಅಧಿಕಾರ ಇರಲಿಲ್ಲ. ಈಗ ಕೆಲಸ ಬಿಟ್ಟಿದ್ದೀನಿ, ಅದಕ್ಕೆ ಇಬ್ರು ಏನಾಗೋಣ, ಈಗ ಕರೆಕ್ಟಾಗಿ ಪಾರ್ಟ್ನರ್ ಆಗೋಣ. ನೀನು ಏನ್ ಮಾಡು, ನಿನಗೆಷ್ಟು ಅಧಿಕಾರ ಇದೆನೋ ಅಷ್ಟೇ ಅಧಿಕಾರವನ್ನ ನನಗೆ ಹಸ್ತಾಂತರ ಮಾಡು ಅಂತ ಹೇಳಿ ಕೇಳ್ಕೊಳ್ತಾನೆ, ನನಗೆ ಒಪ್ಸು ಅಂತ ಕೇಳ್ಕೊಳ್ತಾನೆ. ಅಷ್ಟೊತ್ತಿಗೆ ಆ ಫ್ರೆಂಡಿಗೆ ಏನಾಗಿರ್ತದೆ, ಲೋಭ, ನಾನೇ ಈ ಕಂಪನಿಯ ಮಾಲೀಕ ಅನ್ನುವಂತಹ ಲೋಭ ಬಂದಿರ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಬೇಕಾದ್ರೆ ಎಲ್ಲರೂ ಕೆಲಸ ಮಾಡ್ತಿದ್ದಾರಲ್ಲ ಆ ರೀತಿ ಕೆಲಸ ಮಾಡು, ಇಲ್ಲ ಅಂದ್ರೆ ಬಿಟ್ಟು ಹೋಗು, ನಾನು ಮಾತ್ರ ಯಾವ ಅಧಿಕಾರನೂ ನಿನಗೆ ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಯಾವಾಗ ಯಾವ ಅಧಿಕಾರನೂ ಕೊಡಲ್ಲ ಅಂತನೋ ಆಗ ಇವನಿಗೆ ಬಹಳ ದುಃಖ ಆಗ್ತದೆ. ಎಷ್ಟೊಂದು ದುಡ್ಡು ಹಾಕ್ತೆ, ಎಷ್ಟು ಕಷ್ಟಪಟ್ಟೆ, ಹಗಲು ರಾತ್ರಿ ಕೆಲಸ ಮಾಡಿದೆ, ಎಲ್ಲ ಮಾಡಿದ್ಮೇಲೆ ಇವನೇನ್ ಮಾಡ್ದ, ನನಗೆ ಮೋಸ ಮಾಡ್ದ. ಈ ಕಡೆ ತನ್ನ ಗೌರ್ಮೆಂಟ್ ಕೆಲಸನೂ ಹೋಯ್ತು, ಈ ಕಡೆ ಇಲ್ಲೂ ಕೂಡ ಕೆಲಸ ಇಲ್ಲ. ಕೊನೆಗೆ ಅವನು ಅಲ್ಲಿಂದ ಬಿಟ್ಟು ಹೋಗಿ ಮತ್ತೆ ಅಂಥದ್ದೇ ಒಂದು ಕಂಪ್ನಿಯನ್ನ ಕಷ್ಟಪಟ್ಟು ಸ್ಟಾರ್ಟ್ ಮಾಡ್ತಾನೆ. ಮತ್ತೆ 2-3 ವರ್ಷದಲ್ಲಿ ಅವನು ಇನ್ನೂ ಚೆನ್ನಾಗಿ ಬೆಳೀತಾನೆ, ಇನ್ನೂ ಮುಂದೆ ಹೋಗ್ತಾನೆ. ಇವನಿಗಿಂತ ಚೆನ್ನಾಗಿ ಅವನಿಗೆ ಲಾಭ ಆಗ್ತದೆ. ಆದರೆ ಇಡೀ ದಿನ ಒಂದೇ ಚಿಂತೆ, ನನ್ನ ಫ್ರೆಂಡ್ ನನಗೆ ಮೋಸ ಮಾಡ್ದ, ನೆನಪು ಮಾಡ್ಕೊಳ್ಳೋದು ದುಃಖಿ ಆಗೋದು, ನೆನಪು ಮಾಡ್ಕೊಳ್ಳೋದು ದುಃಖಿ ಆಗೋದು. ಇವತ್ತು ಅವನಿಗಿಂತ ಜಾಸ್ತಿ ಸ್ಥಾನ, ಮಾನ, ಗೌರವ, ಹಣ ಎಲ್ಲ ಇದೆ, ಆದರೂ ಜೀವನದಲ್ಲಿ ಏನಿಲ್ಲ, ಖುಷಿ ಇಲ್ಲ. ಕೊನೆಗೆ ಒಬ್ಬ ಗುರುಗಳ ಹತ್ರ ಹೋಗ್ತಾನೆ, ಗುರುಗಳೇ ನನಗೆ ಯಾವಾಗಲೂ ದುಃಖ, ಯಾಕೆ ನನ್ನ ಫ್ರೆಂಡ್ ಈ ರೀತಿ ಮೋಸ ಮಾಡ್ದ ಅಂತ. ಆಗ ಗುರುಗಳು ಹೇಳ್ತಾರೆ, ಅವತ್ತು ಒಂದು ವೇಳೆ ಅವನು ನಿನಗೆ ಮೋಸ ಮಾಡದೇ ಇದ್ದಿದ್ದಿದ್ರೆ ಇವತ್ತು ನೀನಿಷ್ಟು ಮುಂದೆ ಬರ್ತಾ ಇದ್ದೀಯ? ಇಲ್ಲ. ಅವನಿಗಿಂತ ಇವತ್ತು ಸಮಾಜದಲ್ಲಿ ಜಾಸ್ತಿ ಗೌರವನ್ನ ಪಡ್ಕೊಂಡಿದ್ದೀಯಾ ಅಂದ್ರೆ ಅದಕ್ಕೆ ಕಾರಣ ಯಾರು ಕಾರಣ? ಆ ಫ್ರೆಂಡ್ ಮಾಡಿರೋ ಮೋಸನೇ ಕಾರಣ. ಅದೇ ರೀತಿ ನಮ್ಮೆಲ್ಲರ ಜೀವನದಲ್ಲೂ ಯಾರ್ಯಾರು ನಮಗೆ ಕೆಟ್ಟದ್ದನ್ನ ಮಾಡಿದ್ದಾರೋ ಅವ್ರು ಕೆಟ್ಟದ್ದು ಮಾಡಿದ ನಂತರ ನೀವು ಅದನ್ನೇನು ಮಾಡಿದ್ದೀರಾ, ಚಾಲೆಂಜ್ ಆಗಿ ತಗೊಂಡು ಜೀವನದಲ್ಲಿ ಮುಂದೆ ಹೋಗಿದ್ದೀರಾ, ಸಾಧನೆಯನ್ನ ಮಾಡಿದ್ದೀರಾ ಅಂದ್ರೆ ಅವ್ರು ನಿಮಗೆ ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು? ಒಳ್ಳೇದು ಮಾಡಿದ್ರು ತಾನೆ. ಆದ್ರೂ ಇವತ್ತು ಅವ್ರಿಗೆ ನೆನ್ಪು ಮಾಡ್ಕೊಂಡು ಏನ್ ಮಾಡ್ತೀರಾ, ಇವ್ರು ಹೀಗೆ ಮಾಡಿದ್ರು ಅಂತ ದುಃಖ ಪಡ್ತೀರ. ಯಾರಾದ್ರೂ ಒಳ್ಳೇದು ಮಾಡಿದ್ರೆ ದುಃಖ ಪಡ್ಬೇಕೋ ಅಥವಾ ಧನ್ಯವಾದ ಹೇಳಬೇಕು? ಧನ್ಯವಾದ ಹೇಳಬೇಕು ತಾನೆ. ಹೇಳ್ತಾ ಇದ್ದೀವ ನಾವು? ಬಾಯಿಂದ ಹೇಳೋದು ಬೇಡ, ಕೊನೆ ಪಕ್ಷ ಮನಸ್ಸಿನಿಂದ ಏನ್ ಮಾಡ್ಬೇಕು,
ಅವರಿಗೆ ಧನ್ಯವಾದವನ್ನ ಹೇಳಬೇಕು. ಯಾಕಂದ್ರೆ ಯಾರು ಏನೇ ಕೆಟ್ಟದ್ದು ಮಾಡಿದ್ರು ನಮ್ಮ ಜೀವನದಲ್ಲಿ ನಮಗೇನಾಗ್ತದೆ, ಒಳ್ಳೆಯದೇ ಆಗ್ತದೆ, ಸದಾ ಒಳ್ಳೆಯದೇ ಆಗ್ತದೆ ಅನ್ನೋದೇ ಭಗವದ್ಗೀತೆಯ ಸಾರ ಆಗಿದೆ. ಅಂದಮೇಲೆ ಸದಾ ಒಳ್ಳೇದಾಗ್ತದೆ ಅಂದಮೇಲೆ ನಾನ್ಯಾಕೆ ದುಃಖ ಪಡಬೇಕು? ಅಂದ್ರೆ ಈ ಯುಗಾದಿಯಿಂದ ವರ್ಷ ಪೂರ್ತಿ ನಮ್ಮ ಜೀವನ ಹೇಗಿರಬೇಕು? ಸದಾ ಖುಷಿಯಲ್ಲೇ ಇರಬೇಕು, ನಾವು ಶಾಂತಿಯಲ್ಲೇ ಇರಬೇಕು. ಆ ಖುಷಿ, ಆ ಶಾಂತಿ ಬೇಕು ಅಂದ್ರೆ ಆ ಖುಷಿಯನ್ನ, ಆ ಶಾಂತಿಯನ್ನ ಭೌತಿಕ ಜಗತ್ತಿನಲ್ಲಿ ಹುಡುಕೋ ಬದಲು ಎಲ್ಲಿ ಹುಡುಕಬೇಕು? ನಮ್ಮ ಆಂತರ್ಯದಲ್ಲಿ ಹುಡುಕಬೇಕು. ಇವತ್ತು ಯಾವುದಾದ್ರೂ ಕಾರಣದಿಂದ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಆದರೆ, ದುಃಖ ಆದರೆ ತಕ್ಷಣ ಏನು ಮಾಡ್ತೀರಾ? ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತೀರಾ? ಈ ಕಾರಣದಿಂದ ನನಗೆ ಅಶಾಂತಿ ಆಯಿತು, ಈ ಕಾರಣದಿಂದ ಅಶಾಂತಿ ಆಯಿತು ಅಂತ ನಿಮ್ಮ ಸ್ನೇಹಿತರ ಮುಂದೆ ಹೇಳ್ಕೊಳ್ತೀರಾ. ಹೇಳ್ಕೊಂಡ ತಕ್ಷಣ ಆ ಸ್ನೇಹಿತರು ಏನು ಮಾಡ್ತಾರೆ? ಫಸ್ಟ್ ನಿಮ್ಮ ಕತೆ ಕೇಳ್ತಾರೆ 5 ನಿಮಿಷ 10 ನಿಮಿಷ, ಆಮೇಲೆ ಒಂದು ಅರ್ಧ ಗಂಟೆ ಅವ್ರ ಕತೆ ಹೇಳ್ತಾರೆ. ಮೊದಲು ನಿಮ್ಮ ಮನಸ್ಸು 50% ಅಶಾಂತ ಆಗಿತ್ತು, ಅವ್ರ ಹತ್ರ ಹೋಗಿ ಅವ್ರ ಕತೆ ಕೇಳಿದ ಮೇಲೆ ಏನಾಯ್ತು? 100% ಅಶಾಂತ ಆಯ್ತು. ಅಂದ್ರೆ ಅವ್ರ ಹತ್ರ ಹೋದ್ಮೇಲೆ ಶಾಂತಿ ಸಿಕ್ತು, ಅಶಾಂತಿ ಸಿಕ್ತು? ಅಶಾಂತಿನೇ ಸಿಕ್ತು ತಾನೆ. ಹೀಗೆ ಜಗತ್ತಿನಲ್ಲಿ ನೀವು ಯಾರ ಹತ್ರ ಹೋದ್ರೂ ಏನ್ ಸಿಗ್ತದೆ? ಅಶಾಂತಿನೇ ಸಿಗ್ತದೆ. ಯಾರು ನಮಗೆ ಸುಖ ಶಾಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ಯಾರ ಹತ್ರನೂ ಆ ಸುಖ ಶಾಂತಿ ಇಲ್ಲ. ಎಲ್ರೂ ಏನ್ ಮಾಡ್ತಿದ್ದಾರೆ? ಸುಖ ಬೇಕು, ಶಾಂತಿ ಬೇಕು ಅಂತ ಹುಡುಕ್ತಾನೆ ಇದ್ದಾರೆ. ಹಾಗಿದ್ರೆ ನನಗೆ ಬೇಕಾದಂತಹ ಸುಖ ಶಾಂತಿಯನ್ನ ಹೊರಗಡೆ ಅಲ್ಲ, ಎಲ್ಲಿ ಹುಡುಕೊಳ್ಬೇಕು? ಒಳಗಡೆ ಹುಡುಕಬೇಕು. ಯಾಕೆ ಅಂದ್ರೆ ನಾವು ಹೇಳಬೇಕಾದ್ರೂ ಹೇಳ್ತೀವಿ, ನನ್ನ ಮನಸ್ಸಿಗೆ ಖುಷಿ ಬೇಕು, ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತ. ಮನಸ್ಸು ಹೊರಗಿದೆನೋ ಒಳಗಿದೆನೋ? ಮನಸ್ಸು ಹೊರಗಿದೆನೋ ಒಳಗಿದೆನೋ? ಮನಸ್ಸು ಒಳಗಿದೆ ತಾನೆ. ಮನಸ್ಸು ಒಳಗಿದೆ ಅಂದಮೇಲೆ ಶಾಂತಿಯನ್ನು ಒಳಗಡೆ ಹುಡುಕಬೇಕು. ಮನಸ್ಸು ಒಳಗಿದೆ, ಆದ್ರೆ ನಾವು ಶಾಂತಿಯನ್ನೇ ಹುಡುಕ್ತಾ ಇದ್ದೀವಿ, ಹೊರಗಡೆ ಹುಡುಕ್ತಾ ಇದ್ದೀವಿ. ಹೊರಗಡೆ ಹುಡುಕ್ತಾ ಇರೋ ಕಾರಣ ಕೆಲವರು ವಸ್ತುಗಳಲ್ಲಿ ಹುಡುಕ್ತಿದ್ದಾರೆ. ಅಂದ್ರೆ ಇವತ್ತೊಂದು ಕಾರ್ ತಗೊಂಡೆ, ಇನ್ನೂ ಶಾಂತಿ ಸಿಗ್ಲಿಲ್ಲ. ನಾಳೆ ಒಂದು ಮನೆ ಖರೀದಿ ಮಾಡಿದೆ, ಖರೀದಿ ಮಾಡಿದ್ಮೇಲೂ ಶಾಂತಿ ಸಿಗ್ಲಿಲ್ಲ. ನಾಡ್ದು ಇನ್ನೊಂದು ಕೆಲಸ ಮಾಡಿದೆ, ಏನ್ ಮಾಡಿದ್ರು ಏನಿಲ್ಲ, ಸುಖ ಶಾಂತಿ ಇಲ್ಲ. ಯಾಕೆ? ಹೊರಗಡೆ ವಸ್ತುಗಳಲ್ಲಿ ಕೆಲವರು ಸುಖ ಶಾಂತಿಯನ್ನು ಹುಡುಕ್ತಿದ್ದಾರೆ, ಇನ್ನು ಕೆಲವರು ವ್ಯಕ್ತಿಗಳಲ್ಲಿ ಸುಖ ಶಾಂತಿಯನ್ನು ಹುಡುಕ್ತಾ ಇದ್ದಾರೆ. ನಮಗೆ ಬೇಕಾದಂತಹ ಸುಖ ಶಾಂತಿಯನ್ನ ಒಂದನೇದಾಗಿ ಎಲ್ಲಿ ಹುಡುಕೊಳ್ಬೇಕು? ನಮ್ಮ ಅಂತರ್ ಮನಸ್ಸಿನಲ್ಲೇ ಹುಡುಕೊಳ್ಬೇಕು. ಶಾಂತಿ ಅನ್ನುವಂಥದ್ದು ಮನಸ್ಸಿನ ಒಂದು ಸಂಕಲ್ಪ. ಅಂದ್ರೆ ನನಗೆ ಶಾಂತಿ ಇಲ್ಲ, ನನಗೆ ಶಾಂತಿ ಇಲ್ಲ, ನನಗೆ ಸುಖ ಇಲ್ಲ, ನನಗೆ ನೆಮ್ಮದಿ ಇಲ್ಲ ಅನ್ನೋದು ಕೂಡ ಅದು ನಮ್ಮ ಒಂದು ಸಂಕಲ್ಪ, ನಮ್ಮ ಒಂದು ವಿಚಾರ. ನನ್ನ ಮನಸ್ಸು ಶಾಂತವಾಗಿದೆ, ಶಾಂತವಾಗಿದೆ, ಶಾಂತವಾಗಿದೆ ಅನ್ನೋದು ಕೂಡ ಏನಾಗಿದೆ? ಒಂದು ವಿಚಾರನೇ ಆಗಿದೆ. ನನ್ನ ಮನಸ್ಸು ಶಾಂತವಾಗಿದೆ ಅಂತ ನಾವು ಸಂಕಲ್ಪ ಮಾಡ್ತಾ ಹೋದ್ರೆ ಮನಸ್ಸೇನಾಗ್ತದೆ? ಶಾಂತ ಆಗ್ತದೆ. ಇಡೀ ದಿನ ನಾವೇನು ಸಂಕಲ್ಪ ಮಾಡ್ತೀವಿ? ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ, ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಶಕ್ತಿ ಇಲ್ಲ, ಇಲ್ಲ 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 ಅಂತ ಸಂಕಲ್ಪ ಮಾಡ್ತಾ ಹೋದಂತೆ ಏನಾಗ್ತದೆ? ಅದು ಯಾವುದು ನಮ್ಮ ಹತ್ರ ಇರೋದಿಲ್ಲ. ಅದಕ್ಕೆ ಈ ಯುಗಾದಿಯಿಂದ ಒಂದು ದಿನಕ್ಕೆ ಅಂತ್ಯ ಆಗಬಾರ್ದು. ಯುಗಾದಿ ವರ್ಷ ಪೂರ್ತಿ ನನ್ನ ಜೀವನದಲ್ಲಿ ಎಲ್ಲ ಇದೆ. ಯುಗಾದಿ ಮಾಡ್ತಿರೋದೇ ಯಾಕೆ? ನೀವೆಲ್ಲರೂ ಸುಖ ಸಿಗಬೇಕು, ಶಾಂತಿ ಸಿಗಬೇಕು ಅಂತ. ಅದು ಸಿಗಬೇಕು ಅಂದರೆ ಶಬ್ದದ ಪರಿವರ್ತನೆ, ಸಂಕಲ್ಪದ ಪರಿವರ್ತನೆ. ಇಲ್ಲ ಅನ್ನೋ ಶಬ್ದ ನಮ್ಮ ಮನಸ್ಸಿನಲ್ಲಿ ಇರಲೇಬಾರ್ದು. ಯಾಕೆಂದ್ರೆ ನನ್ನ ಒಳಗಡೆನೇ ಏನಿದೆ? ಶಾಂತಿನೂ ಇದೆ, ಸುಖನೂ ಇದೆ, ನೆಮ್ಮದಿನೂ ಇದೆ. ಅದನ್ನೆಲ್ಲಿ ಹುಡುಕೊಳ್ಬೇಕು? ಒಳಗಡೆನೇ ಹುಡುಕಬೇಕು. ಇನ್ನು ಎರಡನೇದಾಗಿ ನನಗೆ ಬೇಕಾದಂತಹ ಸುಖ ಶಾಂತಿ ಯಾರ ಹತ್ರ ಇದೆ? ಕೇವಲ ಪರಮಾತ್ಮ ತಂದೆ ಹತ್ರ ಮಾತ್ರ ಇದೆ. ಅವರನ್ನ ಬಿಟ್ಟು ಜಗತ್ನಲ್ಲಿ ಬೇರೆ ಯಾರ ಹತ್ರನೂ ಇಲ್ಲ. ಹೆಸರೇ ಹೇಳ್ತಾ ಇದೆ ಯುಗಾದಿ. ಯುಗ ಎಲ್ರಿಗೂ ಗೊತ್ತಿದೆ. ಈ ಸೃಷ್ಟಿಯಲ್ಲಿ 4 ಯುಗಗಳು. ನಿಮ್ಮ ಬ್ಯಾನರ್ನ ಚಿತ್ರ ಕೂಡ ಏನಾಗಿತ್ತು? ಸ್ವಸ್ತಿಕ್ನ ಚಿತ್ರ. ಅದರಲ್ಲಿ 4 ಭಾಗ. ಆ 4 ಯುಗದಲ್ಲಿ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳಲ್ಲಿ ಯುಗದ ಆದಿ ಯಾವುದು? ಇವತ್ತು ನಾವು ಆಚರಣೆ ಮಾಡ್ತಿರೋದು ಯುಗಾದಿಯನ್ನ.
ವರ್ಷದ ಆದಿ ಅಂತ ನಾವು ಹೇಳ್ತಿದ್ದೀವಿ, ಆದರೆ ಶಬ್ದ ಏನು ಹೇಳ್ತಾ ಇದೆ? ಹಬ್ಬದ ಶಬ್ದ ಏನು ಹೇಳ್ತಾ ಇದೆ? ಯುಗಾದಿ, ಯುಗದ ಆದಿ. ಈ 4 ಯುಗಗಳಲ್ಲಿ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ಯುಗದ ಆದಿ ಯಾವುದು? ಭಗವದ್ಗೀತೆಯಲ್ಲಿ ಪರಮಾತ್ಮ ಕೂಡ ನಮ್ಮೆಲ್ಲರಿಗೂ ಪ್ರಾಮಿಸ್ ಅನ್ನ ಮಾಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಆಗ ನಾನು ಈ ಸೃಷ್ಟಿಗೆ ಬರ್ತೀನಿ. ಸಂಭವಾಮಿ ಯುಗೇ ಯುಗೇ ಅಂದರೆ ನಾನು ಇಂತಹ ಯುಗದಲ್ಲಿ ಬರ್ತೀನಿ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಕೂಡ ಹೇಳ್ತಾರೆ. ನೀವು ಕೂಡ ಏನು ಆಚರಣೆ ಮಾಡ್ತಾ ಇದ್ದೀರಾ? ಯುಗಾದಿ, ಯುಗದ ಆದಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ. ಹಾಗೆ ನೋಡಿದರೆ ಎಲ್ಲರೂ ಹೇಳ್ತಾರೆ ಸತ್ಯುಗ ಈ ಸೃಷ್ಟಿಯ ಆದಿಯ ಸಮಯ, ಕಲಿಯುಗ ಸೃಷ್ಟಿಯ ಅಂತಿಮ ಸಮಯ. ಆದರೆ ಚಿತ್ರ ಯಾವುದು? ಸ್ವಸ್ತಿಕ್. ಸ್ವಸ್ತಿಕ್ ಅಂದ್ರೆ ಅದೊಂದು ಚಕ್ರ. ಚಕ್ರ ಏನಾಗ್ತಾ ಇರ್ತದೆ? ತಿರುಗ್ತಾನೆ ಇರ್ತದೆ. ಚಕ್ರ ಎಂದೂ ಏನಾಗೋದಿಲ್ಲ, ತಿರುಗೋದನ್ನ ನಿಲ್ಲಿಸೋದಿಲ್ಲ. ಯುಗಾದಿ ಯಾಕೆ ಅಂದರೆ ಕಲಿಯುಗದ ಅಂತ್ಯ ಆಯಿತು ಅಂದರೆ ಪುನಃ ಯಾವ ಯುಗ ಬರಬೇಕು? ಸತ್ಯುಗ ಬರಲೇಬೇಕು. ಯಾಕೆಂದ್ರೆ ಇದು ಕಾಲಚಕ್ರ. ಕಾಲಚಕ್ರ ಎಂದೂ ನಿಲ್ಲೋದಿಲ್ಲ. ಹೇಗೆ ಗಡಿಯಾರದ ಮುಳ್ಳು ತಿರುಗ್ತಾನೆ ಇರ್ತದೆ. ರಾತ್ರಿ 12 ಗಂಟೆ ಆದ ತಕ್ಷಣ ನೀವು ಹೇಳ್ತೀರಾ ಇವತ್ತಿನ ದಿನ ಮುಗೀತು ಅಂದರೆ ಮುಗಿಲಿಲ್ಲ. ಮತ್ತೇನಾಗ್ತದೆ? ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗ್ತದೆ. ವಾರದ ಚಕ್ರ, ತಿಂಗಳುಗಳ ಚಕ್ರ, ಋತುಗಳ ಚಕ್ರ. ಭೂಮಿ ಕೂಡ 365 ದಿನಕ್ಕೊಮ್ಮೆ ಏನಾಗ್ತಾ ಇರ್ತದೆ? ತಿರುಗ್ತಾ ಇರ್ತದೆ. ಆದರೆ ಯಾವ ಚಕ್ರಕ್ಕೂ ಅಂತ್ಯ ಇಲ್ಲ. ಮತ್ತು ಏನಾಗ್ತಿರ್ತದೆ? ಒಂದು ಸರ್ಕಲ್ ಮುಗಿದ್ರೆ ಪುನಃ ತಿರುಗ್ತಾ ಇರ್ತದೆ. ಅದೇ ರೀತಿ ಈ ಸೃಷ್ಟಿ ಅನ್ನೋ ಕಾಲಚಕ್ರ ಕೂಡ ಯಾವಾಗಲೂ ಏನಾಗ್ತಾ ಇರ್ತದೆ? ತಿರುಗ್ತಾನೇ ಇರ್ತದೆ. ಅದಕ್ಕೆ ಸತ್ಯುಗ ಇದ್ದಿದ್ದು ತ್ರೇತಾಯುಗ ಆಯಿತು, ತ್ರೇತಾಯುಗ ಇದ್ದಿದ್ದು ದ್ವಾಪರ ಯುಗ ಆಯಿತು, ದ್ವಾಪರ ಯುಗ ಈಗೇನಾಗಿದೆ? ಕಲಿಯುಗ ಆಗಿದೆ. ಕಲಿಯುಗ ಅಂದರೆ ಅಂತ್ಯ ಅಲ್ಲ, ಪುನಃ ಮತ್ತೇನು ಬರ್ತದೆ? ಸತ್ಯುಗ ಬರ್ತದೆ. ಆದರೆ ಕಲಿಯುಗದಲ್ಲಿ ನಾವು ನೋಡ್ತಿರೋದೇನನ್ನ? ಎಲ್ಲ ಕಡೆ ದುಃಖ, ಅಶಾಂತಿ, ಚಿಂತೆ, ಭ್ರಷ್ಟಾಚಾರ, ಅನಾಚಾರ, ರೋಗ, ಎಷ್ಟೆಲ್ಲ ಪ್ರಕಾರದಿಂದ ಕಷ್ಟವನ್ನ ನೋಡ್ತಾ ಇದ್ದೀವಿ. ಸತ್ಯುಗ ಅನ್ನೋ ಹೆಸರು ಕೇಳಿದ ತಕ್ಷಣ ಅದಕ್ಕೆ ಹೇಳ್ತೀವಿ ಸ್ವರ್ಗ, ದೇವತೆಗಳ ಜಗತ್ತು. ಅಲ್ಲಿ ಸುಖನೇ ಸುಖ, ಶಾಂತಿನೇ ಶಾಂತಿ. ಅಲ್ಲಿ ಯಾವುದೇ ಪ್ರಕಾರದ ದುಃಖ, ಅಶಾಂತಿ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಅದು ಸ್ವರ್ಗ. ಅಲ್ಲಿ ಸಮೃದ್ಧಿನೇ ಸಮೃದ್ಧಿ ಇರ್ತದೆ ಅಂತ. ಅಂತಹ ಜಗತ್ತು ಬರಬೇಕು. ಕಲಿಯುಗದ ಅಂತ್ಯ ಆಗಬೇಕು ಅಂದರೆ ಮಧ್ಯದಲ್ಲಿ ಏನು ಬರ್ತದೆ? ಯಾವ ಹಬ್ಬ ಬರ್ತದೆ? ಯುಗಾದಿ. ಯಾವ ಹಬ್ಬ? ಯುಗದ ಆದಿ. ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಮಧ್ಯದಲ್ಲಿ ಬರುವಂತಹ ಹಬ್ಬದ ಸಂಕೇತವಾಗಿ ಇವತ್ತು ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಯುಗಾದಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಏನು ಗೀತೆಯಲ್ಲಿ ಪರಮಾತ್ಮ ಮಾತು ಕೊಟ್ಟಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ, ಧರ್ಮ ಗ್ಲಾನಿ ಆದಾಗ ನಾನು ಬರ್ತೀನಿ ಅಂತ. ವರ್ತಮಾನ ಸಮಯದಲ್ಲಿ ನೀವೆಲ್ಲರೂ ನೋಡ್ತಿದ್ದೀರಾ, ಆಗಿದೇನೋ ಆಗಿಲ್ಲ, ಜಗತ್ತಿನ ತುಂಬ ಏನು ನಡೀತಾ ಇದೆ? ಧರ್ಮದ ಹೆಸರಿನಲ್ಲಿ ಜಗಳ, ಹೊಡೆದಾಟ ನಡೀತಾ ಇದೆ. ಅದೇ ಮಹಾಭಾರತ ಯುದ್ಧ ಈಗ ಪುನಃ ಎಲ್ಲರ ಜೀವನದಲ್ಲೂ ನಡೀತಾ ಇದೆ ಅಂದಮೇಲೆ ಮತ್ತೆ ಅಂತಹ ಸತ್ಯುಗವನ್ನು ನಿರ್ಮಾಣ ಮಾಡಲಿಕ್ಕೆ, ಅಧರ್ಮವನ್ನು ನಾಶ ಮಾಡಲಿಕ್ಕೆ ಪುನಃ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ.